ಇವಾಗ ಎಳ್ನೀರಲ್ಲೇ ಒಂದು ಸ್ಟೆಪ್ ಏನಪ್ಪಾ ಅಂದ್ರೆ ಸಿಟಿಗಳ ಕಡೆ ಜನ ಏನ್ ಅನ್ಕೊಂಡಿದ್ರು ರೈತರ ಹತ್ರ ಎಳ್ನೀರ್ನ ಎಲ್ಲಾ ತಗೋತಾರೆ, ಎಲ್ಲಾ ಎಳ್ನೀರ್ನು ಅವ್ರು ತಗೊಂಡ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡಿ ಕೊಡ್ತಾರೆ ಅಂತ ಅಂದ್ರೆ ಕುಡಿಯೋರು ಎಳ್ಕೊಂಡಿರೋದು. ಬಟ್ ಆದ್ರೆ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ನೀವು ಎಳ್ನೀರಲ್ಲಿ ಇಲ್ಲ ಎಲ್ಲ ಅಂದ್ರೆ ಎಳ್ನೀರ್ನ ನೆನ್ನೆ ಅದ್ರಲ್ಲೂ ನಮ್ಮ ಮೂರು ಹತ್ರ ಟೈಪ್ ಎಳ್ನೀರ್ ಕಾಯ್ಬೇಕಾಗಿತ್ತು. ತಗೊಳಕ್ಕೆ ಹೋಗುದಿಲ್ಲ. ಕೈ ಯಾವ್ದಪ್ಪ ಕೆಲ್ಸ ಅಂತಂದ್ರೆ ಕರ್ಕೋಗಿದ್ದೆ ಒಂದು ಆಲೆ ಇದ್ರಲ್ಲಿ ಕಜ್ಜಿ, ಕುಯ್ಸಿದೆ ಒಂದು ನಾಳೆ 5-6 ಮದಳು, ತಿಂಗಳ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಒಂದ್ಸತಿನೂ ಕುಯ್ಸಿರ್ಲ ಕಜ್ಜಿ ಬದ್ದ ಕಜ್ಜಿ ಅಂದ್ಬಿಟ್ಟು ಕರ್ದಿರೋದು ಬಿಟ್ಬಿಟ್ಟು ಅಂದ್ರೆ ಒಂದ್ ಗೊನ್ಗೊನೆ ಸ್ವಲ್ಪ ಬದ್ದ ತೂತ್ ಕಡ್ದಾಬಿಟ್ಟು ಮಾಡಿರೋ ಎಳ್ನೀರ್ನು ಕೂಡ ಯಾರು ಈಗ 2 ಗೊನೆ ತಗೊಳಲ್ಲ. ಚೆನ್ನಾಗಿ ಅಂದ್ರೆ 3 ಟೈಪ್ ಎಳ್ನೀರ್ನ ಬಿಟ್ಟು ನಿಮ್ಮ ಹತ್ರ ಎಳ್ನೀರ್ ತಗೋಬರೋದು. ಅಲ್ಲಿವರೆಗೂ ಎಳ್ನೀರ್ನ ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಅಂದ್ರೆ ಸಿಟಿಯವ್ರಿಗೆ ಗೊತ್ತಿಲ್ಲ, ಹಳ್ಳಿಯವ್ರಿಗೆ ಗೊತ್ತಿದೆ, ಬಟ್ ಸಿಟಿಯವ್ರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಅಂದ್ರೆ ಇವತ್ತು ನನ್ನ ಹತ್ರ 350 ಎಳ್ನೀರ್ ಆಗಿದ್ದು, ಅಂದ್ರೆ ತೋಟದಲ್ಲಿ ತೆಂಗಿನ ತೋಟ ಮಾಡ್ಕೊಂಡಿರೋದ್ರಿಂದ 350 ಎಳ್ನೀರ್ ಆಗಿದ್ದು. ಅಂದ್ರೆ ಬೇಸಿಗೆಗಾಲದಲ್ಲಿ ಒಂದು ರೈಟ್ ಸಿಗುತ್ತೆ, ಇನ್ನೆಲ್ಲಾ ಟೈಮು ರೈಟ್ ಸಿಗಕ್ಕೆ ಹೋಗುದಿಲ್ಲ. ಬೇಸಿಗೆಗಾಲದಲ್ಲಿ ಸಿಗುವಂತ ರೈಟ್ ಅಷ್ಟೇ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಒಂದ್ 2-3 ಸ್ಟೆಪ್ ಸಿಗುದಿಲ್ಲ. ಆಮೇಲೆ ಏನಪ್ಪಾ ಅಂತಂದ್ರೆ ಎಳ್ನೀರ್ದು ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂತಂದ್ರೆ ಎಳ್ನೀರದು ಇವಾಗ ಈಗ 33-34 ಈ ತರದೆಲ್ಲ ಕುಯ್ತಾ ಇರ್ತಾರೆ. ಕೆಲವರು ಒಂದೊಂದು ರೈಟ್ ಕುಯ್ತಾ ಇರ್ತಾರೆ. ಆಮೇಲೆ ಪಚ್ಚೆ ಎಳ್ನೀರ್ನ ತಗೊಳ್ಳೋದಿಲ್ಲ, ಮದ್ಗಡೆ ಇರೋದನ್ನ ತಗೊಳ್ಳೋದಿಲ್ಲ, ಈ ತರದ್ದೆಲ್ಲ ಎಳ್ನೀರ್ ತಗೊಳ್ಳಲ್ಲ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ತಗೊಳ್ಳೋರು ಅದೆಲ್ಲ ತಗೊಂಡ್ ಆದ್ಮೇಲೂ ಕೂಡ ಕಜ್ಜಿಕಾಯಿ ಅಂತ ಅವ್ರು ತಗೊಂಡು ಹೋಯ್ತಾರೆ. ಅಂದ್ರೆ ಇಲ್ಲಿ ತಗೊಳ್ಳೋರು ಅದನ್ನ ಈಗ ಚೆನ್ನಾಗಿರೋ ಎಳ್ನೀರ್ನೇ ಒಂದು ಸೆಪ್ರೇಟ್ ಮಾಡ್ತಾರೆ, ಮತ್ತೆ ಕಜ್ಜಿಕಾಯಿನ ತಗೊಳ್ಳೋರು ಬೇರೆ ಇರ್ತಾರೆ. ಅಂದ್ರೆ ಕಜ್ಜಿಕಾಯಿ ಅಂತಂದ್ರೆ ಮಚ್ಚೆ ಇರುತ್ತೆ ಮೇಲ್ಗಡೆ, ಅದನ್ನ ಬೇರೆ ಇನ್ನೊಂದೊಬ್ರು 5 ರೂಪಾಯಿ 10 ರೂಪಾಯಿ ಈ ತರದವರು ಅಂದ್ರೆ ಈಗ ಆಕ್ಲಿ ಎಳ್ನೀರು ಅಂತ ಈ ತರದ್ದು ಇರುತ್ತಲ್ಲ, ಅದನ್ನು ಬೇರೆ ಟೈಪ್ ಮಾಡ್ತಾರೆ. ಮತ್ತೆ ಚೆನ್ನಾಗಿರೋ ಎಳ್ನೀರ್ನು ಬೇರೆ ಟೈಪ್ ಮಾಡ್ಬಿಟ್ಟು ತಗೊಂಡೋಯ್ತಾರೆ.